ಸಭಾಂಗಣದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರು ಹಾಗೆಯೇ ಹುಬ್ಬಳ್ಳಿ ಮಹಾನಗರ ಜನತೆಗೆ ನಮಸ್ಕರಿಸ್ತಾ 8 ಮುದ್ದ ನಮ್ಮ ಶ್ರೀನಿವಾಸ್ ಅವರು ನನ್ನ ಹತ್ರ ಬಂದು ಅವರು ಅವ್ರನ್ನ ಕರ್ಕೊಂಡು ಬಂದರು. ಹಾಗೆಯೇ ನನ್ನ ಗಾಂಧಿನಗರದ ಮಿತ್ರ ಶ್ರೀಧರ್ ಅವರು ನಿರ್ದೇಶಕರು ಹಂಚಿಕೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಾನು ಇದನ್ನು ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊತ್ತು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂತಹ ಅಷ್ಟು ಅವ್ರು ನರೇಟ್ ಮಾಡೋದಲ್ಲ, ಆ ನರೇಟ್ ಮಾಡಿ ಅದನ್ನು ತೋರಿಸ್ಕೊಂಡು ಬಂದರು. ಸಾಂಗ್ಗಳನ್ನು ಪ್ರತಿಯೊಂದೂ ಕೂಡ ನನ್ನ ಕೂತಾಗಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಹೇಳಿದ್ರಿ ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತು ಚಿತ್ರರಂಗದ ದೊಡ್ಡ ಇವರಿದ್ದಾರೆ, ಕೆಲವು ಟೆಕ್ನಿಷಿಯನ್ಸ್ಗಳು, ಅವ್ರ ಹತ್ರ ಸಿಗಬೇಡಿ. ಯಾಕೆ ಅಂದರೆ ಅವ್ರು ನಿಮ್ಮನ್ನು ಆಮೇಲೆ ಬಿಡಲ್ಲ, ಸಿಗಾಕೊಂಡ್ಬಿಡ್ತೀನಿ. ಅದರಿಂದ ಅದು ನಾನು ಸಂಗೀತ ಹೇಳಿದೆ, ಅದು ಯಾರು ಅನ್ನೋದನ್ನು ಹೇಳಿದವ್ರಿಗೆ ಆಮೇಲೆ ಆಫ್ ರೆಕಾರ್ಡ್ ಕೇಳಿದ್ರಿ ಹೇಳ್ಕೊಂಡು. ನಾನು ಇವತ್ತು ಭಾಳ ಸಂತೋಷ ಆಗಿದ್ದ ವಿಚಾರ ಏನಪ್ಪ ಅಂದರೆ, ಒಂದು ತನ್ನ ಗುರುಗಳನ್ನು ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಮೇಡಮ್ದು, ಅವರು ಶಿಷ್ಯರಾಗಿ ಅವರನ್ನು ಇವತ್ತಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ, ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿಯಲ್ಲಿ ಅವ್ರನ್ನ ಗೌರವಿಸಿ ಮಾಡಿದ್ರೆ, ಅದು ನಿಮ್ಮ ವಿನಮ್ರತೆಯನ್ನು, ಗುರು ಪೂಜೆಯನ್ನು, ಗುರು ಧರ್ಮವನ್ನು, ನಿಮ್ಮ ಸಾತ್ವಿಕತೆಯನ್ನು ಎತ್ತಿ ಹಿಡಿಯುತ್ತೆ ಅಂದರೂ ಕೂಡ ತಪ್ಪಾಗಲಾರದು. ಹಾಗೆಯೇ ನನಗೆ ಮಾಧ್ಯಮದ ಮಿತ್ರರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ 2 ನಿಮಿಷದಲ್ಲಿ ಮಾತಾಡೋಂಗಿಲ್ಲ ಅಂತ. ಅದು ಗೊತ್ತಾಯ್ತು 5 ನಿಮಿಷನ ನಾವು ಮುಗಿಸ್ತೀವಿ. ನಾನು ಇವತ್ತಿನ ಬೇಗ ಮುಗಿಸೋದಂತೆ ಎಲ್ಲರಿಗೂ ಮಾತಾಡೋಕೆ ಆಗ್ತಾ ಇಲ್ಲ. ನಿರ್ಮಾಪಕರು ಆ್ಯಕ್ಚುಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋರು, ಬ್ಯಾಕ್ಗ್ರೌಂಡು ಏನು ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು. ಅವರು ಆಯ್ಕೆ ಮಾಡಿ ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಭಾಳ ವಿಭಿನ್ನವಾಗಿದೆ. ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅಂದರೂ ಕೂಡ ತಪ್ಪಾಗಲಾರದು. ಅದನ್ನು ಅದರದ್ದು ಸುಮ್ಮನೆ ಜಿಸ್ಟ್ ಕೇಳಿದ್ರೆ, ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಂದನ್ನ ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಏನಿದೆ, ಅದಕ್ಕೆ ಏನು ಅಂತ ಒಂದು ಸಬ್ಜೆಕ್ಟನ್ನು ಕೈಗೆ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಅವರು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್, ಇನ್ನೇನೋ ನಿಂತ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತೇಳಿ ನಮ್ಮ ಕಾಕ್ರೋಚ್ ಅಂತಿದ್ದೀರಲ್ವ, ತಾವು ಕೂಡ ಆ್ಯಕ್ಟ್ ಮಾಡಿದಿರಿ. ಆದರೆ ಈಗ ಒಂದು ಖುಷಿಯಾಗಿ ಏನಪ್ಪ ಅಂದರೆ, ಎಂಟೈರ್ ಟೀಸರ್ನ ಮತ್ತು ಸಾಂಗನ್ನು ನೋಡಿದಾಗ ಯಾರೂ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷ್ನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷ್ನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತು ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಿರ್ತಿತ್ತಲ್ಲ, ಅದು ನನಗೆ ತುಂಬ ಸಂತೋಷ ಕೊಟ್ಟಂಥ ವಿಚಾರ ಆಯಿತು. ಆಮೇಲೆ ನಾನು ಇವತ್ತು ವಿಶೇಷವಾಗಿ ನನ್ನ ಸಿನಿಮಾ ಟೀಮ್ ಬಗ್ಗೆ ಮುಗಿತು. ನನಗೆ ಯಾವುದು ಕಾಕತಾಳೀಯ ಆಗ್ತಿರೋ ಅಥವಾ ಅದು ಯಾವುದು ಪೂರ್ವಜನ್ಮದ ಪುಣ್ಯ ಆಗ್ತಿರೋ, ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ನಾನಿಲ್ಲಿ ವ್ಯಕ್ತಪಡಿಸಲೇಬೇಕು. ಅದು ಸಂಗೀತ ಕಟ್ಟಿ ಮೇಡಮ್ ಅವರು. ನಾನು 92ನೇ ಇಸ್ವಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ, ಮಾಂಗಲ್ಯ ಸಾಕ್ಷಿ ಅಂತ ಸಿನಿಮಾ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಹೊರಗಡೆ ಹೋದವನು ಬರ್ತೀನಿ, ಬಂದು ಅಲ್ಲಿ ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟೆಯಲ್ಲಿ ಕೂತಿದ್ದೆ, ಯಾರೋ ಸ್ನೇಹಿತರು ಬರ್ತಾರೆ ಅಂತ ನೋಡ್ಕೊಂಡು ಅಲ್ಲಿಗೆ ಸಂಗೀತ ಕಟ್ಟಿ ಮೇಡಮ್ ಬಂದು, ನಾನು ಮೇಡಮ್ ಎಲ್ಲಿ ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಕೊಂಡು ಬಂದ್ರ, ಹಾಂ ಮೇಲ್ಗಡೆ ಇಟ್ಟು ಮುಗಿಸ್ಕೊಂಡು ಬಂದೆ ಅಂತ ಹೇಳಿ, ನಾನು ಅವರು ನನ್ನ ಚಿತ್ರದ
ಚಿತ್ರದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರು ಏನು ಕೊಟ್ಟಿದ್ದೆ, ಅವ್ರು ರೆಮ್ಯುನರೇಷನ್ನ ಅವರು ಎತ್ತಿ ನನ್ನ ಕೈ ವಾಪಸ್ ಕೊಟ್ಟರು. ಏನು ಮೇಡಮ್ ಇದು ಅಂತ ಕೇಳಿದೆ. ಇಲ್ಲ ಸರ್ ಇಟ್ಕೊಳ್ಳಿ ಹೇಳ್ತೀನಿ ಅಂದರು. ಅದು 7,000 8,000 ಜನ ಇತ್ತು. ಅದು ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಅಂತೇಳಿ ನಿಮಗೆ ನಾನು ಏನು ಕೇಳಲ್ಲ, ನಂದು ಇದನ್ನ ಅಷ್ಟೇ ಕೊಟ್ಬಿಡಿ ಸರಿ ಅಂತ ಕೊಟ್ಟರೆ ಅದನ್ನು ವಾಪಸ್ ಕೊಟ್ಟರು. ಯಾಕೆ ಮೇಡಮ್ ಏನು ವಿಷಯ ಆಗಿದೆ? ಇಲ್ಲ ಇಟ್ಕೊಳ್ಳಿ ಸರ್. ಮೇಡಮ್ ನೀವು ಹೇಳೋದು ನಾನು ಹಿಂಗೆ ತಗೊಳ್ಳಿ. ಇಲ್ಲ ಸರ್ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ. ಮೇಡಮ್ ವಾಯ್ಸ್ ರೆಕಾರ್ಡ್ ಆಗಿದೆಯಲ್ವ? ಆಗಿದೆ, ಬಟ್ ಅದೇನೋ ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ತೆಗೆದು ಬೇರೆಯವ್ರ ಕಡೆಯಿಂದ ಹಾಡಿಸಿದ್ದಾರೆ. ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಅಂದ ಮೇಲೆ ನಿಮ್ಮ ಹಣ ನನ್ನ ಹತ್ರ ಇರೋದು ತಪ್ಪಾಗುತ್ತೆ ಅಂತ. ನಾನು ಏನು ಮೇಡಮ್ ಏನು ಇಲ್ಲ ಸರ್ ಇರೇಸ್ ಮಾಡಿದರೆ ನಾನು ಮೇಡಮ್ ಒಂದು ಕೆಲಸ ಮಾಡಿ, ನಾನು ಕೊಟ್ಟಿದ್ದು ನಾವು ವಾಪಸ್ ತಗೋಬಾರ್ದು, ದಯಮಾಡಿ ಇದು ನನ್ನ ಮುಂದಿನ ಚಿತ್ರದ ಅಡ್ವಾನ್ಸ್ ಅಂತ ತಿಳ್ಕೊಳ್ಳಿ ಅಂತೆ. ನೀವು ಮುಂದಿನ ಚಿತ್ರ ಮಾಡಿದ್ರೆ ನಾನು ಹಾಡ್ತೀನಲ್ಲ, ಹಾಡಂದ್ರೆ ನನಗೆ ತಗೊಂಡು ರೂಢಿ ಇದೆ ಬೇಡ, ಮತ್ತೆ ಹಣ ಇಸ್ಕೊಂಡು ಹಾಡಿ ನನಗೆ ರೂಢಿ ಇಲ್ಲ ಅಂತ ಸರ್, ದಯವಿಟ್ಟು ಇದನ್ನು ವಾಪಸ್ ಇಟ್ಕೊಳ್ಳಿ. ನನ್ನ ಸಿನಿಮಾರಂಗದ ನನ್ನ ಗಾಂಧಿನಗರದ ಸ್ನೇಹಿತರುಗಳ ಹತ್ರ ಇವನ್ನೆಲ್ಲ ಹೇಳಿದಾಗ ಯಾರೂ ಕೂಡ ನಂಬ್ತಿರ್ಲಿಲ್ಲ. ಅಂದರೆ ಅಂಥ ಒಂದು ಕಮರ್ಷಿಯಲ್ ಸಂದರ್ಭದಲ್ಲೂ ಕೂಡ ಆ ಥರದ ಒಂದು ಭಾವನೆಗಳನ್ನು ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ, ಯಾಕೆ 50 ವರ್ಷ ಆದರೂ ಇನ್ನೂ ಇವತ್ತಿನ ಈ ರೀತಿ ಇದ್ದಾರೆ ಅಂದರೆ ಅಂಥ ಒಂದು ಗುಣಲಕ್ಷಣಗಳನ್ನು ಅವರು ಮೈಗೂಡಿಸ್ಕೊಂಡಿರೋದ್ರಿಂದ ಅದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಉತ್ತರ ಕರ್ನಾಟಕದಲ್ಲಿ ಆಗಿರೋದ್ರಿಂದ ಬ್ರದರ್ಸ್ ಇದನ್ನ ಹೇಳೋದಕ್ಕೆ ಅವಕಾಶ ನನಗೆ ಅವ್ರ ಎದುರುಗಡೆನೇ ಹೇಳಬೇಕಾಗಿತ್ತು, ಆಮೇಲೆ ಮಾಧ್ಯಮದವರು ಮುಂದೆ ಹೇಳಬೇಕಾಗಿತ್ತು. ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಅದಕ್ಕೆ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಆಗಿರಲಿಲ್ಲ. ಇವತ್ತು ಏನೋ ಕೊಟ್ಟರೆ ಎಲ್ಲವೂ ಮೈಗೂಡಿತು. ಅಲ್ಲಿಂದ ನಾನು ಅಂದರೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದು ಕೂಡ ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಭಾಳಷ್ಟು ಜನ ಟೆಕ್ನಿಷಿಯನ್ಸ್ಗಳ ಬಗ್ಗೆ, ನಿರ್ಮಾಪಕರ ಬಗ್ಗೆ ಮಾತಾಡಬೇಕಾಗಿತ್ತು. ಆಲ್ರೆಡಿ ನಮ್ಮ ಎಲ್ಲ ಪತ್ರಕರ್ತರು ಇಂಟು ಕೊಡ್ತಾ ಇದ್ದಾರೆ, ಮುಗಿಸು ಸಾಕು ಅಂತೇಳಿ ಮುಗಿಸ್ಬಿಡೋಣ ಸರ್. ಅಲ್ಲ ಅದು ಭಾಷಣ ಮಾಡೋದು ಲೇಟಾಗಿ ಭಾಷಣ ಮಾಡೋದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಂದಾಗ ಅದೊಂದು ಹೇಳಲೇಬೇಕಾಗಿತ್ತು. ನಾನು ಹಿಂಗೆ ಭಾಷಣ ಮಾಡ್ತಾನೆ ಇದ್ದಂತೆ ಭಾಷಣ ಯಾರೋ ಕರೆದು ಮಾತಾಡಿದ್ರೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆದು ಆಚೆಗೆ ಹೋದಂತೆ. ಒಳಗಡೆ ಬಂದು ಇನ್ನೂ ಮಾತಾಡ್ತಾನೆ ಇದ್ದಂತೆ. ಇದು ಯಾರು ಇದು ಅಂತ ಹೇಳ್ಬಿಟ್ಟು ಅಲ್ಲಿದ್ದವನೊಬ್ಬ ಮೆತ್ತು ಒಂದು ಕಲ್ಲು ಹಿಂಗೆ ಅಂದಂತೆ. ಅವ್ನು ಬೀಳಿದ್ವಲ್ಲ ಕಲ್ಲು, ಓದಿ ಬಿಡು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅಲ್ಲಿ ಯಾರೋ ಒಬ್ಬನಿದ್ದು ಒಂದು ಮೆತ್ತು ಒಂದು ಚೀಟಿ ಕಳಿಸಿ, ತಗೊಳಪ್ಪ ಚೀಟಿ ನೋಡ್ಬಿಟ್ಟು ಸೇರಿ ಬಿಸಾಕಿ ಮಾತಾಡ್ತಾನೆ ಇದ್ದಂತೆ. ಓಹೋ ಇದು ಹಿಂಗಾದ್ರೂ ವರ್ಕೌಟ್ ಆಗಲ್ಲ ಅಂತ ಎಲ್ಲರೂ ಎದ್ದು ಹೊರಗಡೆ ಹೋಗೋದು. ಒಳಗೆ ಬಂದು ಯಾರೋ 4 ಜನ ಕುಂತವ್ರು ಅವ್ರಿಗೆ ಮಾತಾಡ್ತಾ ಇದ್ದಂತೆ. ಹಿಂದೆ ಕಡೆಯಿಂದ ಬಂದು ಒಬ್ಬ ಶರ್ಟ್ ಹೇಳ್ಬಿಟ್ಟು ಸಾಕು ನಿಲ್ಸಪ್ಪ ನಿಮ್ಮ ಭಾಷಣ ಅಂತ. ನಾ ಬೇಕಾದ್ರೆ ಶರ್ಟ್ ಬಿಡಿಸ್ಕೊಡ್ತೇನೆ, ಮಾತಾಡೋದು ನಿಲ್ಸಲ್ಲ ಅಂತ. ಹಂಗಂದ ತಕ್ಷಣ ಯಾರೋ ವರ್ಕೌಟ್ ಆಗೋಲ್ಲ ಅಂತ ಸೆಂಟ್ರನ್ನ ಕುಂತಾರೆ. ನಮ್ಮ ಎಷ್ಟು ಸಾಹೇಬರು ಬಂದಾರಲ್ಲ ಆ ಥರದವ್ರು ಯಾರೋ ಒಬ್ಬರು ಗನ್ ಹಿಡಿಯತ್ತ ಅನ್ನೋಂಥವ್ರು, ಇಲ್ಲಪ್ಪ ನಾನು ನಿಂತರಿಸ್ಕೊಡ್ತೀನಿ ಅಂತ. ಇಲ್ಲ ನೀ ಮಾತಾಡು, ಆದ್ರೆ ನಿನ್ನ ಕರ್ಕೊಂಡ್ಬಂದು ಇಲ್ಲಿ ಮೈ ಕೊಟ್ಟು ನೀನು ಭಾಷಣ ಮಾಡಕ್ಕೆ ಹಚ್ಚಿದ ಅವ್ರು ಯಾರು ಅಂತ ತೋರಿಸು ಅಂತ. ಸೊ ಹೀಗಾಗಿ ನನ್ನ ಅಂದ್ರೆ ಅವನು ಕೊಲ್ತಾನೆ ಅಂತ. ಹೀಗಾಗಿ ನನ್ನನ್ನು ಇವತ್ತು ಏನಿಗೆ ಕರೆದು ಭಾಷಣ ಮಾಡೋಕ್ಕೆ ನಿಲ್ಲಿಸಿದರೆ ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.